ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ಇಂಪ್ಯಾಕ್ಟ್ಗೆ ಮತ್ತೊಂದು ಹೆಸರೇ ನಿಮ್ಮ ಫ್ರೀಡಂ ಟಿವಿ. ಮೆಡಿಕಲ್ ಮಾಫಿಯಾ ವರದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಈಗ ಇಂಪ್ಯಾಕ್ಟ್. ಬೆಂಗಳೂರಿನ ಸಪ್ತಗಿರಿ ಮೆಡಿಕಲ್ ಕಾಲೇಜಿನಲ್ಲಿ ಗೋಲ್ಮಾಲ್. ಎಸ್, ಇದು ನಿಮ್ಮ ಫ್ರೀಡಂ ಟಿವಿಗೆ ಸಿಕ್ಕ ಬಿಗ್ ಇಂಪ್ಯಾಕ್ಟ್. ಇಂಪ್ಯಾಕ್ಟ್ಗೆ ಮತ್ತೊಂದು ಹೆಸರೇ ಫ್ರೀಡಂ ಟಿವಿ. ಮೆಡಿಕಲ್ ಮಾಫಿಯಾ ವರದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಇಂಪ್ಯಾಕ್ಟ್. ಈಗ ಕೆಲಸ ಶುರುವಾಗಿದೆ. ಬೆಂಗಳೂರಿನ ಸಪ್ತಗಿರಿ ಮೆಡಿಕಲ್ ಕಾಲೇಜಿನಲ್ಲಿ ಬೃಹತ್ ಗೋಲ್ಮಾಲ್. 180 PG ಡಾಕ್ಟರ್ಗಳಿಗೆ ಸ್ಟೇ ಫಂಡ್ ನೀಡದೆ ಟಾರ್ಚರ್ ನೀಡಲಾಗ್ತಾ ಇತ್ತು. ಸ್ಟೇ ಫಂಡ್ ಕೇಳಿದ್ರೆ ಆಬ್ಸೆಂಟ್ ಹಾಗೂ ಫೇಲ್ ಮಾಡುವಂತಹ ಬೆದರಿಕೆಯನ್ನ ಹಾಕಲಾಗ್ತಾ ಇತ್ತು. ಸಪ್ತಗಿರಿ ಕಾಲೇಜಿನ ಆಡಳಿತ ಮಂಡಳಿಯ ಕರಾಳ ಮುಖವನ್ನ ನಿಮ್ಮ ಫ್ರೀಡಂ ಟಿವಿ ಬಯಲು ಮಾಡಿತ್ತು. ಫ್ರೀಡಂ ಟಿವಿಯಲ್ಲಿ ನಿನ್ನೆ ಸಂಜೆ ವಿಶೇಷವಾದಂತಹ ವರದಿ ಪ್ರಸಾರ ಮಾಡಲಾಗಿತ್ತು. ನೀವು ದೃಶ್ಯವನ್ನ ಗಮನಿಸ್ತಿದ್ದೀರಾ. ಇದು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಿನ ಮತ್ತೊಂದು ಕರಾಳ ಮುಖ. ಬಡ ಮತ್ತು ಮಧ್ಯಮ ವಿದ್ಯಾರ್ಥಿಗಳಿಗೆ ಅಲ್ಲಿನ ಆಡಳಿತ ಮಂಡಳಿ ಬೆದರಿಕೆ ಒಡ್ಡುವಂತಹ ಶೈಲಿ ಮತ್ತು ಅದರ ರೀತಿ, ಅದರ ಕ್ರಮವನ್ನು ನಾವು ಸುಸ್ಪಷ್ಟವಾಗಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಬಡ ವಿದ್ಯಾರ್ಥಿಗಳಿಗೆ ಕಿರುಕುಳ ಕೊಡ್ತಾ ಇದ್ರು. ಸ್ಟೇ ಫಂಡ್ ಟಾರ್ಚರ್ ನೀಡ್ತಾ ಇತ್ತು ಇದೇ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್. ಇದರ ವಿಸ್ತೃತ ವರದಿಯನ್ನ ನಾವು ಪ್ರಸಾರ ಮಾಡಿದ್ವಿ. ಪ್ರಸಾರವಾದ ಕೆಲವೇ ಕ್ಷಣಗಳಲ್ಲಿ ಎಚ್ಚೆತ್ತುಕೊಂಡಂತಹ ಇಲಾಖೆ ವಿಡಿಯೋ, ಆಡಿಯೋ ಹಾಗೂ ಟ್ವೀಟ್ ಮೂಲಕ ಪ್ರಧಾನಿ ಕಚೇರಿಗೆ ದೂರು. ಆಡಳಿತ ಮಂಡಳಿಯ ದುರಾಡಳಿತವನ್ನು ಬಯಲು ಮಾಡಿದ್ದ ನಿಮ್ಮ ಫ್ರೀಡಂ ಟಿವಿ. ಫ್ರೀಡಂ ಟಿವಿಯ ವಿಶೇಷ ವರದಿಯಿಂದ ಈಗ ಎಚ್ಚೆತ್ತುಕೊಂಡಿದೆ ವೈದ್ಯಕೀಯ ಶಿಕ್ಷಣ ಸಚಿವ. ವೈದ್ಯಕೀಯ ಶಿಕ್ಷಣ ಸಚಿವರೇ, ಕಣ್ತೆರೆದು ಈ ವರದಿ ನೋಡಬೇಕು ಅಂತ ನಾವು ಎಚ್ಚರಿಸಿದ್ವಿ. ನಿನ್ನೆ ವಿಸ್ತೃತವಾದಂತಹ ವರದಿ ಪ್ರಸಾರ ಮಾಡಿದ್ವಿ. ಇಲಾಖೆಯ ಸಚಿವರ ಕಣ್ತೆರೆಸಿದೆ ನಮ್ಮ ವರದಿ. ನಿಮ್ಮ ಫ್ರೀಡಂ ಟಿವಿಗೆ ಸಂದಿರ್ತಕ್ಕಂತಹ ಜಯ ಇದು. ವೈದ್ಯಕೀಯ ಶಿಕ್ಷಣ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಫ್ರೀಡಂ ಟಿವಿಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದು ನಿಮ್ಮ ಫ್ರೀಡಂ ಟಿವಿಗೆ ಸಿಕ್ಕ ಇಂಪ್ಯಾಕ್ಟ್. ಇದು ಮೆಡಿಕಲ್ ಮಾಫಿಯಾ ವರದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಇಂಪ್ಯಾಕ್ಟ್. ಬೆಂಗಳೂರಿನ ಸಪ್ತಗಿರಿ ಮೆಡಿಕಲ್ ಕಾಲೇಜಿನಲ್ಲಿ ಬ್ರಹ್ಮಾಂಡ ಗೋಲ್ಮಾಲ್. 180 PG ಡಾಕ್ಟರ್ಗಳಿಗೆ ಸ್ಟೇ ಫಂಡ್ ನೀಡದೆ ಟಾರ್ಚರ್ ನೀಡಲಾಗ್ತಾ ಇತ್ತು. ಸ್ಟೇ ಫಂಡ್ ಕೇಳಿದ್ರೆ ಆಬ್ಸೆಂಟ್ ಹಾಗೂ ಫೇಲ್ ಮಾಡೋದಾಗಿ ಬೆದರಿಕೆ. ಒಂದು ವಿದ್ಯಾ ಕೇಂದ್ರ, ಅದರಲ್ಲಿ ಏನು ವಿದ್ಯಾರ್ಥಿಗಳಿಗೆ ಈ ರೀತಿ ಬೆದರಿಕೆ ಹಾಕಬಹುದಾದಂತಹ ಒಂದರ್ಥದ ನಿರ್ಭಾವುಕ ಹೃದಯದವರಾಗಿದ್ದ ಆಡಳಿತ ಮಂಡಳಿಯವರು. There should be some respect for your teachers. ಏನಮ್ಮ ಹಿಂಗ ಬರೋದು? Go very April. Go. Follow, all of you follow dress code. Go put
dupatta, wear your apron and come. This is not the way to come. Go out. Don't think you're a big this thing. Write an Doctor. apology letter and sign all of you, and then write a request letter stating your demands. Why are you doing the strike? Write down all your demands. What all you want, you write down and give. Anybody doesn't follow dress code, all of you will be marked absent from now onwards. No dupatta, no beard, not carrying the money and going. This collective value, you know. We are going to get our money back. But if money people are not given money to give the RJS it is supposed to See, if their rank ಚೆನ್ನಾಗಿದ್ರೆ ನೀನು ಬೇರೆ ಒಳ್ಳೆ ಕಾಲೇಜ್ಗೆ ಹೋಗ್ತಾ ಇದೆ ಅಲ್ವಾ? ನಾವು ಕಷ್ಟಪಟ್ಟು ನಿಮಗೆ ಕೊಡ್ಸಿದ್ದು ಸೀಟು, ಅದು ನಿಮ್ಗೆ ಗೊತ್ತಿಲ್ಲ ಈಗ ಒದ್ದಾಡಿದ್ದು ಅಂತ ಮಾತಾಡೋದಲ್ಲ. The meeting with HODs right now. Ma'am, we pathology PGs are not even getting stipend, ma'am. That is from before it is told. Ma'am, but, ma'am, we are- inside PGs. Ma'am, pathology PGs, we are working day and night. Even we are doing duties every day till 8 o'clock, ma'am. How do you differentiate from clinical and paraclinical pathology? Sir, ma'am, fee structure, how does it have to, what does it have to do with it? Ma'am, ma'am. The seniors are there also here. Yes, ma'am. Pathology PGs were here, they studied, passed out without stipend, they have worked and they have gone. They have done Sunday duties, they have attended my meetings also on Sundays. I know very well. Ma'am, Sunday's duty, ma'am, I'm not telling about Sunday duties, I'm telling about evening duties. Wait 15 minutes, we have a meeting with HODs address. Sir, you are part of pathology, sir, you should support us. We are approaching 30 years of age. Please, sir, please. Not carrying the money and going. This collective value, you know. we are going to get our money back. But if money people are not given money to give the RJS it is supposed to See, if their rank ಚೆನ್ನಾಗಿದ್ರೆ ನೀನು ಬೇರೆ ಒಳ್ಳೆ ಕಾಲೇಜ್ಗೆ ಹೋಗ್ತಾ ಇದೆ ಅಲ್ವಾ?